ಪ್ರಪ್ರಥಮ ಬಾರಿಗೆ ತುಮಕೂರಿನಲ್ಲಿ ನಿಶಾಂತ್ ಬ್ರ್ಯಾಂಡೆಡ್ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಇವರು ಸ್ಟಿಲ್ ಕಂಪ್ನಿಯ 7.1 HP ಇಂಜಿನ್ ಹಾಕ್ಸ್ಬಿಟ್ಟು ಸ್ಟಬಲ್ ಮೋರ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ರೈತರಿಗೆ. ಇದ್ರ ಆ ಕ್ವಾಲಿಟಿ ಇರ್ತಕ್ಕಂಥ ಇಂಜಿನ್ ಹಾಕಿ 1 year ವಾರಂಟಿ ಸಿಗುತ್ತೆ. ಈ ಒಂದು ಮಿಷಿನ್ ಅನ್ನ ನಾವು ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಫ್ರೀ ಆಫ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಮುಖಾಂತರ ಎಲ್ಲಾ ಕಡೆ ಡೆಲಿವರಿ ಕೊಡ್ತಾ ಇದೀವಿ ಸರ್. ಓಕೆ, 1 ಲೀಟರ್ 1 ಗಂಟೆ ನಾವು ಯೂಸ್ ಮಾಡಬಹುದು. ಒಂದೇ ಗ್ಯಾರಂಟಿ ಇರ್ತಕ್ಕಂಥ ಸ್ಟಿಲ್ ಇಂಜಿನ್ ನಾವು ಕೂರಿಸಿರೋದು 7.1 HP ಇಂಜಿನ್ ಇರೋದ್ರಿಂದ ಇಂಜಿನ್ ತುಂಬಾ ಕ್ವಾಲಿಟಿ ಇರುತ್ತೆ. ಅದೇ ಸ್ವಿಚ್ ಆನ್ ಮಾಡ್ಕೊಂಡು ನೀವು ಸ್ವಲ್ಪ ಆಕ್ಸಿಲೇಟರ್ ಕೊಟ್ಕೊಂಡು ಕೃಷಿ ಚಟುವಟಿಕೆ ಇದು ರೈತನ ವಾಹಿನಿ. ನಮಸ್ತೆ ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಏನಪ್ಪಾ ವಿಶೇಷವಾಗಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಸ್ಟಬಲ್ ಮೂವರ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಅಂದ್ರೆ ಕಳೆ ಕಟ್ ಮಾಡ್ತಕ್ಕಂತ ಒಂದು ಯಂತ್ರ. ಅದರಲ್ಲಿ ನಾವು ಈ ಒಂದು ವಿಡಿಯೋನ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಇದು ಬಂದ್ಬಿಟ್ಟು ನಿಮ್ಗೆ ನಿಶಾಂತ್ ಬ್ರ್ಯಾಂಡೆಡ್ ನಿಮಗೆ ಈ ಒಂದು ಮಿಷಿನ್ ಅನ್ನ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಕಂಪ್ನಿ ನಿಮಗೆ ಇಂಜಿನ್ ಸಪರೇಟ್ ತರಿಸಿ ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಅಂದ್ರೆ ಅದು ನಿಶಾಂತ್ ಬ್ರ್ಯಾಂಡೆಡ್ SR ಅಗ್ರೋಟೆಕ್ ತುಮಕೂರು ಕಂಪ್ನಿದು. ಇವರು ಸ್ಟಿಲ್ ಕಂಪ್ನಿಯ 7.1 HP ಇಂಜಿನ್ ಹಾಕ್ಸ್ಬಿಟ್ಟು ಸ್ಟಬಲ್ ಮೋರ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ರೈತರಿಗೆ. ಇದರಿಂದ ನಿಮಗೆ ಕಳೆ ನೀಟಾಗಿ ಎಂತದೇ ದೊಡ್ಡ ಕಳೆ ಆಗಿದ್ರು ಕೂಡ ಕಟ್ ಆಗುತ್ತೆ. ಇದರಿಂದ ನಿಮಗೆ ತುಂಬಾನೇ ಅನುಕೂಲ ಆಗುತ್ತೆ ಸರ್. ಸರ್, ಇವಾಗ ನಮ್ಗೆ ಕಳೆ ಕಟ್ ಮಾಡೋದಕ್ಕೆ ಬ್ರಷ್ ಕಟರ್ ಇದೆ. ಹೌದು. ಬಟ್ ಸ್ಟಬಲ್ ಮೂವರ್ ಯಾಕೆ ಬಳಸಬೇಕು ಸರ್? ನಿಮಗೆ ಈಗ ಬ್ರಷ್ ಕಟರ್ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ. ಬ್ರಷ್ ಕಟರ್ ಯೂಸ್ ಮಾಡಿರ್ತಾರೆ. ಬ್ರಷ್ ಕಟರ್ ಏನಾಗುತ್ತೆ ಅಂದ್ರೆ ಅದನ್ನ ನೇತಾಕೊಂಡು ಅದನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಒಂದು ಆಮೇಲೆ ಈಸಿಯಾಗಿ ಮಾಡಕ್ ಆಗಲ್ಲ, ಶ್ರಮ ಇದೆ, ವೈಬ್ರೇಷನ್ ಇರುತ್ತೆ. ಅದರಲ್ಲೂ ಮಾಡ್ತಾರೆ, ಬಟ್ ಇದರಲ್ಲಿ ಪ್ರಮಾಣ ಜಾಸ್ತಿ ಇರುತ್ತೆ. ಈಗ ಒಂದ್ ಎಕರೆ 2 ಎಕರೆ ಇರೋರು ಅದ್ರಲ್ಲಿ ಮಾಡ್ತಾರೆ. ಈಗ 5-6 ಎಕರೆ 10 ಎಕರೆ ಇರ್ತಕ್ಕಂತ ರೈತರು ನಿಮಗೆ ಕಳೆ ದಪ್ಪ ಇದ್ರೆ, ಎತ್ತರ ಇದ್ದು ಕಳೆ ದಪ್ಪ ಇದ್ರೆ ಸ್ಟಬಲ್ ಮೂವರ್ ಬೇಕಾಗುತ್ತೆ ಸರ್. ಈ ಸ್ಟಬಲ್ ಮೂವರ್ ನ ಈ ಸ್ಟಿಲ್ ಕಂಪ್ನಿ ಇಂಜಿನ್, ಈಗ ಸ್ಟಿಲ್ ನಿಮಗೆ ಸಾಮಾನ್ಯವಾಗಿ ರೈತರಿಗೆ ಗೊತ್ತಿರುತ್ತೆ ಸ್ಟಿಲ್ ಕಂಪ್ನಿ ಇಂಜಿನ್ ಕ್ವಾಲಿಟಿ ಹೇಗಿರುತ್ತೆ ಅನ್ನೋದು. ಹಾಗಾಗಿ ಆ ಕ್ವಾಲಿಟಿ ಇರ್ತಕ್ಕಂಥ ಇಂಜಿನ್ ಹಾಕಿ ಸ್ಟಬಲ್ ಮೂವರ್ ನ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಮ್ಮ SR ಅಗ್ರೋಟೆಕ್ ತುಮಕೂರು ಅವರು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು. ತುಂಬಾ ಕ್ವಾಲಿಟಿ ಚೆನ್ನಾಗಿರುತ್ತೆ ಸರ್. ಇದಕ್ಕೆ ಇಂಜಿನ್ಗೆ 1 year ವಾರಂಟಿ ಸಿಗುತ್ತೆ. ಈ ಒಂದು ಮಿಷಿನ್ ಅನ್ನ ನಾವು ಆಲ್ ಓವರ್ ಕರ್ನಾಟಕ ಎಲ್ಲಾ ಕಡೆ ಫ್ರೀ ಆಫ್ ಟ್ರಾನ್ಸ್ಪೋರ್ಟ್ ಅಲ್ಲಿ VRL ಮುಖಾಂತರ ಎಲ್ಲಾ ಕಡೆ ಡೆಲಿವರಿ ಕೊಡ್ತಾ ಇದೀವಿ ಸರ್. ಇದಕ್ಕೆ ಅಡ್ವಾನ್ಸ್ ನೀವು 5,000 ರೂಪಾಯಿ ಹಾಕಿದ್ರೆ ಸಾಕು. ನಾವು ಉಳಿದಿದ್ದು ನಿಮ್ಗೆ VRL ಬಂದ್ಮೇಲೆ ಉಳಿದು ತಗೊಂಡೋಗ್ಬೋದು. ಯಾವುದೇ ರೀತಿ ಮೋಸ ಆಗ್ಲಿ ಇನ್ನೊಂದಾಗ್ಲಿ ಏನಿರಲ್ಲ. ಮಿಷಿನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ, ಉಪಯೋಗ ಆಗುತ್ತೆ ಸರ್. ಸರ್, ಇದ್ರ ಮೈಲೇಜ್ ಯಾವ ತರ ಅಳಿಬಹುದು ಸರ್? ಸರ್, ಇದ್ರ ಮೈಲೇಜ್ ಬಂದ್ಬಿಟ್ಟು 1 ಗಂಟೆಗೆ 1 ಲೀಟರ್ ಪೆಟ್ರೋಲ್ ಬೇಕಾಗುತ್ತೆ. ಹಾಗಾಗಿ ನೀವು ಯೂಸ್ ಮಾಡ್ದಂಗೆಲ್ಲ ಇದೆ. ನೀವು ಐಡ್ಲಿಂಗ್ ಅಲ್ಲಿ ಓಡಿಸಿದ್ರೆ ಮೈಲೇಜ್ ಜಾಸ್ತಿ ಬರುತ್ತೆ. ಸ್ವಲ್ಪ ಎಕ್ಸಿಲೇಟರ್ ಕೊಟ್ರೆ ಮೈಲೇಜ್ ಸ್ವಲ್ಪ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ. 1 ಲೀಟರ್ 1 ಗಂಟೆ ಬಂದೇ ಬರುತ್ತೆ. 1 ಲೀಟರ್ 1 ಗಂಟೆ ನಾವು ಯೂಸ್ ಮಾಡಬಹುದು. 1 ಗಂಟೆಯಲ್ಲಿ ನಾವು ಎಷ್ಟು ಕಳೆನ ಕಟ್ ಮಾಡಬಹುದು ಸರ್? ಅದು ನಿಮ್ಮ ಕಳೆ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಇದು ಒಂದು ಸ್ಟಬಲ್ ಮೂವರ್ ನ ನೀವು ಯೂಸ್ ಮಾಡ್ಬೇಕು ಅಂತಂದ್ರೆ ಭೂಮಿ ಒಂದೇ ಸಮವಾಗಿರ್ಬೇಕು ಸರ್. ತೀರಾ ಅಪ್ ಡೌನ್, ಈಗ ಉಳುಮೆ ಮಾಡಿರೋ ಜಾಗದಲ್ಲಿ ಬದುಗಳಲ್ಲೆಲ್ಲ ಹೊಡೆಯಲ್ಲ ಇದು. ಈಗ ಒಂದ್ ಮಿಷಿನ್ ಕೊಡ್ತಾ ಇದೀವಿ, ಒಂದ್ ಯಂತ್ರ ಸಿಗ್ತಾ ಇದೆ ಅಂದ್ರೆ ಅದು 100ಕ್ಕೆ 100 ಕೆಲಸ ಮಾಡುತ್ತೆ ಅಂತ ನಾವ್ ಹೇಳಕ್ ಬರಲ್ಲ. ಅದ್ರದೇ ಆದ ಒಂದು ಜಾಗ, ಅದ್ರದೇ ಆದ ಒಂದು ನೀಟಾಗಿ ಅದ್ರ ತಕ್ಕನಾಗ ನಾವ್ ಮಾಡ್ಕೊಂಡ್ರೆ ಮಾತ್ರ ಕೆಲಸ ಆಗೋದು. ಇದನ್ನ ತಗೊಂಡೋಗಿ ನಾವು ಉಳುಮೆ ಮಾಡೋ ಜಾಗದಲ್ಲಿ ಬದುನಲ್ಲಿ ಹೊಡಿತೀನಿ ಅಂದ್ರೆ ಆಗಲ್ಲ. ಒಂದೇ ಸಮವಾಗಿ ಉದಾಹರಣೆ ಹೇಳಿದ್ರೆ ನಿಮ್ಗೆ ದಾಳಿಂಬೆ ಬೆಳೆ ಆಗಿರ್ಬೋದು, ಟೊಮೆಟೊ ಆಗಿರ್ಬೋದು, ಅಡಿಕೆ ತೋಟ ಆಗಿರ್ಬೋದು, ಇಂಥ ಕಡೆ ಏನಾಗಿರುತ್ತೆ ನೀವು ಜಾಸ್ತಿ ಉಳುಮೆ ಮಾಡಲ್ಲ. ನೀವು ಅಂತ ಕಡೆ ನೀಟಾಗಿ ಒಂದೇ ಸಮವಾಗಿರುವಾಗ ನೀಟಾಗಿ ಕಳೆನ ಕಟ್ ಮಾಡ್ಬೋದು. ಬ್ರಷ್ ಕಟ್ರ್ ನೇತಕೊಂಡು ಹೊಡಿಯೋದು ಆಯಾಸ ಆಗೋದು ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ತುಂಬಾ ಈಸಿಯಾಗಿ ಆಗುತ್ತೆ. ಆಮೇಲೆ ಇದ್ರಲ್ಲಿ ಯೂಸ್ ಮಾಡ್ತಕ್ಕಂಥ ಬ್ಲೇಡ್ಗಳು ಕೂಡ ತುಂಬಾ ಹೆವಿ ಇರುತ್ತೆ. ಮತ್ತೆ ಇದ್ರದ್ದು ಏನೇ ಸ್ಪೇರ್ಸ್ ಮತ್ತೆ ಸರ್ವಿಸ್ ಇದ್ರೂ ನಮ್ಮಲ್ಲೇ ಸಿಗುತ್ತೆ ಸರ್. ಮತ್ತೆ ನೀವೆಲ್ಲೂ ಬೇರೆ ಕಡೆ ಹುಡುಕೋದಾಗ್ಲಿ ಇನ್ನೊಂದಾಗ್ಲಿ ಏನು ಮಾಡೋ ಅವಶ್ಯಕತೆ ಇರಲ್ಲ. ತುಂಬಾ ಚೆನ್ನಾಗಿದೆ. ಇದೇನೇ ಇದ್ರೂ ಬುಕಿಂಗ್ ಇರುತ್ತೆ, ಬುಕಿಂಗ್ ಓಪನ್ ಇದೆ. ನೀವು ಬುಕ್ ಮಾಡ್ಕೊಂಡ್ರೆ ನಾವು ನಿಮಗೆ VRL ಮುಖಾಂತರ ಆಗ್ಲಿ ಗಾಡಿ ಮುಖಾಂತರ ಆಗ್ಲಿ ನಿಮಗೆ ಡೆಲಿವರಿ ಕೊಡ್ತೀವಿ. ಸರ್, ಇದಕ್ಕೆ ಹೊಸ ಫೀಚರ್ಸ್ ಏನಾದ್ರು ಯಾಡ್ ಮಾಡಿದಾರಾ? ಹೌದು ಸರ್, ಇದು ನಾರ್ಮಲ್ ಆಗಿ ನಿಮಗೆ ಬೇರೆ ಇಂಜಿನ್ ಇರ್ತಿತ್ತು. ನಿಮಗೆ ಗ್ಯಾರಂಟಿ ಇರ್ತಕ್ಕಂಥ ಸ್ಟಿಲ್ ಇಂಜಿನ್ ನಾವು ಕೂರಿಸಿರೋದು. ಸ್ಟಿಲ್ ಇಂಜಿನ್ ಇರೋದ್ರಿಂದ ನಿಮಗೆ 7.1 HP ಇಂಜಿನ್ ಇರೋದ್ರಿಂದ ಇಂಜಿನ್ ತುಂಬಾ ಕ್ವಾಲಿಟಿ ಇರುತ್ತೆ. ಅದೇ ರೀತಿ ಬೆಲ್ಟು ಮುಂದ್ಗಡೆ ಗೇರ್ ಬಾಕ್ಸ್ ಬ್ಲೇಡ್ಗಳು ಕೂಡ ಹೆವಿ ಇರುತ್ತೆ ಸರ್. ನಿಮಗೆ ಇಂಜಿನ್ ಸ್ಟಿಲ್ ಇರೋದ್ರಿಂದ ನಿಮಗೆ ಸ್ಟಾರ್ಟ್ ಮಾಡೋದು ಏನ್ ತುಂಬಾ ಹೆವಿ ಇರೋದಿಲ್ಲ, ಈಸಿ ಟು ಸ್ಟಾರ್ಟ್ ಇರುತ್ತೆ. ಸ್ವಿಚ್ ಆನ್ ಮಾಡ್ಕೊಂಡು ನೀವು ಸ್ವಲ್ಪ ಆಕ್ಸಿಲೇಟರ್ ಕೊಟ್ಕೊಂಡು ಈಸಿಯಾಗಿ ಸ್ಟಾರ್ಟ್ ಮಾಡಿ. ನೋಡಿ ವೀಕ್ಷಕರೇ, ನಾನು ಏನು ಶೋರೂಮಲ್ಲಿ ತೋರಿಸಿದೆ ಸ್ಟಿಲ್ದು ಇಂಜಿನ್ ಹಾಕಿ ನಿಶಾಂತ್ ಅವರು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ತುಮಕೂರಿನಲ್ಲಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ತಕ್ಕಂಥ ಇದು ಸ್ಟಬಲ್ ಮೂವರು. ಇದಕ್ಕೆ ಸ್ಟಿಲ್ ಕಂಪ್ನಿದು 7.1 HP ಇಂಜಿನ್ ಹಾಕಿದ್ದೀವಿ. ಅದನ್ನು ನಿಮಗೆ ಪ್ರತ್ಯಕ್ಷವಾಗಿ
ರೈತರ ಜಾಗದಲ್ಲಿ ಡೆಮೋ ಹೊಡೆದು ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇಲ್ಲಿಗೆ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ಈಗ ಅದನ್ನು ಇಂಜಿನ್ನ ಸ್ಟಾರ್ಟ್ ಮಾಡಿ ನಿಮಗೆ ಯಾವ ರೀತಿ ಕೆಲಸ ಆಗುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಇಂಜಿನ್ ಸ್ಟಾರ್ಟ್ ಆಗಿದೆ, ಇದನ್ನು ಮೂವ್ಮೆಂಟ್ ಮಾಡಬೇಕು, ಎಕ್ಸಿಲೇಟರ್